ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಬೌರಿಂಗ್ ಕಾಂಪೌಂಡ್ ಗೋಡೆ ಕುಸಿತ ದುರ್ಘಟನೆ ಕುರಿತು ಲೋಕಾಯುಕ್ತ ಸುಮೋಟೋ ಪ್ರಕರಣ ದಾಖಲಿಸಿದೆ. ಮತ್ತೊಂದು ಕಡೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಕುರಿತು ಸಂಪೂರ್ಣ ತನಿಖೆಯನ್ನು ನಡೆಸಲು ಸೂಚನೆ ನೀಡಿದ್ರು. ಈ ಕುರಿತು ಇಲ್ಲಿದೆ ಫುಲ್ ಡೀಟೇಲ್ಸ್. ಬರೋಬ್ಬರಿ 7 ಜನರು ಜೀವ ಕಳೆದುಕೊಂಡ ಬೌರಿಂಗ್ ಕಾಂಪೌಂಡ್ ಕುಸಿತ ಪ್ರಕರಣದ ತಪ್ಪಿತಸ್ಥರಿಗೆ ನಡುಕ ಆರಂಭವಾಗಿದೆ. ಬೌರಿಂಗ್ ಆಸ್ಪತ್ರೆಯ ಗೋಡೆಯು ಕುಸಿದು 7 ಜನರು ಮೃತಪಟ್ಟ ಪ್ರಕರಣ ಘಟನಾ ಸ್ಥಳಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೊತೆಗೆ ಘಟನೆಯಲ್ಲಿ ಗಾಯಗೊಂಡ ಗಾಯಾಳುಗಳ ಯೋಗಕ್ಷೇಮವನ್ನ ನ್ಯಾಯಮೂರ್ತಿ BS ಪಾಟೀಲ್ ವಿಚಾರಿಸಿದ್ರು. ತದನಂತರ ಮಾತನಾಡಿ, ಈ ಪ್ರಕರಣವನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈಗಾಗಲೇ ನಾವು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿದ್ದೇವೆ. GBA ಬೋರಿಂಗ್ ಆಸ್ಪತ್ರೆ ಮುಖ್ಯಸ್ಥರು ಹಾಗೂ ಪೊಲೀಸರಿಗೆ ನೋಟಿಸ್ ಕೊಡ್ತೇವೆ. ಅನಾಹುತ ನಡೀಬಾರ್ದಿತ್ತು. ಇದು ನಿರ್ಲಕ್ಷ್ಯದಿಂದ ಆದ ಘಟನೆ. GBA ತನ್ನ ಕೆಲಸ ಸರಿಯಾಗಿ ಮಾಡಬೇಕು. ನಾವು ನೋಟಿಸ್ ನೀಡಿ ಅಧಿಕಾರಿಗಳಿಂದ ಲಿಖಿತ ಉತ್ತರ ಪಡೆಯಲಿದ್ದೇವೆ. ಗಾಯಾಳುಗಳ ಚಿಕಿತ್ಸೆಗೆ ಲಂಚ ಕೇಳಿದ್ರೆ ನಮಗೆ ಮಾಹಿತಿ ಕೊಡುವಂತೆ ರೋಗಿಗಳ ಸಂಬಂಧಿಕರಿಗೆ ತಿಳಿಸಿದ್ದೇವೆ ಅಂತ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ತಿಳಿಸಿದ್ರು. ಅವ್ರನ್ನ ಸರಿಯಾಗಿ ಟ್ರೀಟ್ಮೆಂಟ್ ನಡೆದಿದೆ ಅಂತ ಡಾಕ್ಟರ್ಸ್ ಕಡೆಯಿಂದ ನಾವು ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ. ಒಬ್ಬರಿಗೆ ಸರ್ಜರಿ ಆಗಬೇಕಾಗಿದೆ. ನಾಳೆ ಸರ್ಜರಿ ಮಾಡ್ತಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಸರ್ಜರಿ ಮಾಡ್ತಾರೆ. ಅವರಿಗೆ ಇಲ್ಲಿ ಕೈ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಮಾಡ್ತಾರೆ. ಇನ್ನೊಬ್ಬರಿಗೆ ಇಲ್ಲಿ ಮ್ಯಾಂಡಿಬಲ್ ಫ್ರ್ಯಾಕ್ಚರ್ ಆಗಿದೆ. ಅವ್ರಿಗೆ ಸರ್ಜರಿ ಮಾಡೋಕ್ಕದು ಬರೋದಿಲ್ಲ, ಸೂಕ್ತ ಇಲ್ಲ ಅಂತ ಹೇಳಿದ್ದಾರೆ. ಯಾರಿಂದನೂ 5 ಪೈಸಾ ದುಡ್ಡು ತೊಗೊಳ್ಬಾರ್ದು. ಎಲ್ಲರಿಗೂ ಫ್ರೀ ಮೆಡಿಸಿನ್ನು, ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ಸ್ಗಳಿಗೆ ಮತ್ತು ಇಲ್ಲಿ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರಿಗೆ ಅವರ ಬಂಧು ಬಾಂಧವರವ್ರ ಜೊತೆ ಬಂದವರಿಗೆ ಅವರಿಗೆಲ್ಲ ರಿಯಶ್ಯೂರೆನ್ಸ್ ಮಾಡಿದ್ದೀವಿ. ಯಾರಾದರೂ ನಿಮಗೆ ಹೊರಗಡೆದ ಮೆಡಿಸಿನ್ ತೊಗೊಂಬನ್ನಿ, ಇಂಜೆಕ್ಷನ್ ಇಲ್ಲಿಲ್ಲ, ಹಾಗೆ ಹೀಗೆ ಅಂತಂದರೆ ನಮಗೆ ರಿಪೋರ್ಟ್ ಮಾಡಿರಿ, ಫೋನ್ ಮಾಡಿರಿ ಅಂತ ಹೇಳಿದ್ದೀವಿ. ಇದೇ ವೇಳೆ ಇಂದು ಘಟನಾ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದರು. ಇದೇ ವೇಳೆ ಮಾತನಾಡಿದ ಅವರು, ಘಟನೆ ತಡೆಯಲು ಅವಕಾಶವಿತ್ತು. ಇಂತಹ ಘಟನೆ ನಡೀಬಾರ್ದಿತ್ತು. ಘಟನೆ ಕುರಿತು ತನಿಖೆಗೆ ಆದೇಶಿಸಿದ್ದೇವೆ. ತನಿಖಾ ವರದಿ ಬಂದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದೇ ಈಗ ಅದು ಟೆಕ್ನಿಕಲ್ ಪರ್ಸನ್ಸ್ ಹೇಳ್ಬೇಕು, ಯಾಕಂದ್ರೆ ಇದು ಹಳೆ ಗೋಡೆ ಇದೆ. ಆಮೇಲೆ ಇದಕ್ಕೆ ಕಾರಣ ಏನು, ಆಮೇಲೆ ಮಳೆಯಿಂದ ಇದು ಅದೇನಾದ್ರೂ ಮುನ್ಸೂಚನೆ ಇತ್ತ ಅದೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಸ್ಟ್ರೆಂತ್ ಚೆಕ್ ಮಾಡ್ತಾರೆ. ಏನ್ ಕಾರಣ ಇದೆ ಒಂದು ಟೆಕ್ನಿಕಲ್ ರಿಪೋರ್ಟ್ ತೆಗೆದುಕೊಂಡು ನೋಡಿ ಅದ್ಮೇಲೆ ಏನ್ ಮಾಡ್ಬೇಕು ವಿಚಾರ. 5 ಲಕ್ಷ ಜೊತೆಗೆ ಮೆಡಿಕಲ್ ಎಜುಕೇಶನ್ ಏನಾದ್ರು ಪರಿಹಾರ ಘೋಷಣೆ ಇಲ್ಲ. ನೋಡಿ, ಸರ್ಕಾರ ಅಂದ್ರೆ ಒಂದೇ, ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಅವರ ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡೋದು, ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಲ್ಲ. ಹಾಗಾಗಿ ಈಗಲೂ ಕೂಡ ಕಾಂಪೌಂಡ್ಗಳು ಕಂಪ್ಲೀಟ್ ಆಗಿ ಕುಸಿದಿರುವ ಹಂತಕ್ಕಿದೆ ಸರ್. ಅದಕ್ಕೆ ನಾನು ಇವತ್ತು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಎಂಟೈರ್ ನಮ್ಮ ಈ ಏನು ಬೋರಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜು, ಬೋರಿಂಗ್ ಹಾಸ್ಪಿಟ್ಲು ಸುತ್ತ ಇರ್ತಕ್ಕಂಥ ಗೋಡೆಗಳನ್ನು ಅಷ್ಟೊಂದು ಚೆಕ್ ಮಾಡಕ್ಕೆ ಹೇಳಿದ್ದೀನಿ. ಇದು ಇಷ್ಟೇ ಅಲ್ಲ, ವಿಕ್ಟೋರಿಯಾದಲ್ಲೂ ಚೆಕ್ ಮಾಡಕ್ಕೆ ಹೇಳಿ. ಯಾಕಂದರೆ ವಿಕ್ಟೋರಿಯಾನು ಭಾಳ ಹಳೆಯ ಆಸ್ಪತ್ರೆ ಇದೆ. ಎಲ್ಲೆಲ್ಲಿ ಹಳೆಯ ಆಸ್ಪತ್ರೆಗಳಿವೆ ಅವೆಲ್ಲದ್ರ ಕಾಂಪೌಂಡ್ ವಾಲು ಅದೆಲ್ಲ ಚೆಕ್ ಮಾಡಿ, ಯಾವ ಹಳೆಯ ಕಟ್ಟಡಗಳಿವೆ, ಯಾವ ಡೆಪ್ಲೇಟೆಡ್ ಕಂಡೀಷನ್ಸಲ್ಲಿದೆ, ಅದರಿಂದ PWD ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡು ಅದನ್ನ. ಏನೋ ವೈದ್ಯಕೀಯ ಸಚಿವರಿಗೆ ಸ್ಥಳೀಯ ನಿವಾಸಿ ಹುಸೇನ್ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಆಸ್ಪತ್ರೆಯವರು ಮುಂಜಾಗ್ರತೆ ತೆಗೆದುಕೊಳ್ಬೇಕಿತ್ತು. ಆಸ್ಪತ್ರೆ ಜಾಗ ಎತ್ತರದಲ್ಲಿದೆ. ಕಾಂಪೌಂಡ್ ಪಕ್ಕ ವ್ಯಾಪಾರ ಮಾಡ್ತಾ ಇದ್ದ ಜಾಗ ತಗ್ಗಿನಲ್ಲಿದೆ. ನೀರು ಕಾಂಪೌಂಡ್ ಪಕ್ಕ ನಿಂತು ಕಾಂಪೌಂಡ್ ಕುಸಿದ ಕಾರಣ ಜನ ಮೃತಪಟ್ಟಿದ್ದಾರೆ. ಎಚ್ಚರ ವಹಿಸಿದ್ರೆ ಅಪಾಯ ತಪ್ಪಿಸಬಹುದಿತ್ತು ಅಂತ ಹುಸೇನ್ ಅಸಮಾಧಾನ ವ್ಯಕ್ತಪಡಿಸಿದ್ರು.
ಇನ್ನು ನಿನ್ನೆ ಬೆಂಗಳೂರಲ್ಲಿ ಸಂಜೆ ಸುರಿದ ಭೀಕರ ಆಲಿಕಲ್ಲು ಮಳೆಯಿಂದ 171 ಮರಗಳು ನೆಲಕ್ಕುರುಳಿ ಮರಗಳ ತೆರವಿಗೆ ಪಾಲಿಕೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಇದೇ ವೇಳೆ ಬೆಂಗಳೂರಿನ ಇತಿಹಾಸದಲ್ಲೇ ಏಪ್ರಿಲ್ ತಿಂಗಳ ಅತ್ಯಂತ ಹೆಚ್ಚು ಮಳೆಯಾದ ದಿನ ಎಂಬ ಹೊಸ ದಾಖಲೆ ಬರೆದಿದೆ. ಬುಧವಾರ ಸಂಜೆ ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿ ಬರೋಬ್ಬರಿ 110 ಮಿಲಿಮೀಟರ್ ಮಳೆಯಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. 2018 ಏಪ್ರಿಲ್ 19ರಂದು 108.6 ಮಿಲಿಮೀಟರ್ ಮಳೆಯಾಗಿದ್ದೇ ದೊಡ್ಡ ದಾಖಲೆಯಾಗಿತ್ತು. ಈಗ 25 ವರ್ಷಗಳ ನಂತರ ಆ ದಾಖಲೆ ಅಳಿಸಿ ಹೋಗಿದೆ. ಮಳೆಯ ಅಬ್ಬರಕ್ಕೆ ನಗರದ ತಾಪಮಾನವು ದಿಢೀರನೆ 18 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು ಮಲೆನಾಡಿನಂತಹ ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್.